ಕುರುಕ್ಷೇತ್ರ ಒಂದು ಪಕ್ಷಕ್ಕೆ ಹರಿ ಸಿಕ್ಕಿಬಿಟ್ಟ, ಮೋಡ ತುಂಬಿತು, ಮಳೆ ಬಂತು, ಇದು ಚಾತಕ ಬಾಯಿ ತೆರೀತು, ಬಾಯಿಯೊಳಗೆ ಹನಿ ಬಿತ್ತು ಅಂದ್ರೆ ಆಮೇಲೆ ಎಲ್ಲಿ ಯಾತ್ರೆ ಹೋಗಬೇಕು? ಕುರುಕ್ಷೇತ್ರೇನ ಕಿಂದಸ್ಯ ಕಿಂಕಾಶ್ಯ ಪುಷ್ಕರೇಣವ ಜಿಹ್ವಾಗ್ರೇ ವರ್ತತೆ ಎಸ್ಸಿ ಹರಿಲಿತ್ಯ ಅಕ್ಷರದ್ವಯಂ. ಇಲ್ಲಿ ತನಕ ಹರಿಕೀರ್ತನೆ ಮಹಿಮೆ, ಇನ್ನು ಮುಂದೆ ಬೇರೆ ವಿಷಯ ಬರುತ್ತೆ. ಹರಿಕೀರ್ತನೆಯ ಕೊನೆಯ ಶ್ಲೋಕ ಇದು. ಕುರುಕ್ಷೇತ್ರೇನ ಕಿಂತಸ್ಯ, ಮನೆಯಲ್ಲೇ ಕೂತು ಹರಿನಾಮಸ್ಮರಣೆ ಮಾಡುವವನು ಅವನಿಗೆ ಪುಣ್ಯ ಕಟ್ಟಿಕೊಳ್ಳಬೇಕು ಅಂತ ಕುರುಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು? ಕುರುಕ್ಷೇತ್ರ ಅನ್ನೋದು ಒಂದು ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಮಹಾಭಾರತ ಯುದ್ಧ ಅಲ್ಲಿ ನಡೆದದ್ದು. ಯಾಕೆಂದ್ರೆ ಅದು ಪುಣ್ಯಕ್ಷೇತ್ರ ಅಂತ. ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ, ಅದು ಯುದ್ಧ ಕ್ಷೇತ್ರ ಅಂತ ಯುದ್ಧ ಮಾಡಿದ್ದಲ್ಲ, ಧರ್ಮಕ್ಷೇತ್ರ. ಅದರಿಂದ ಅಲ್ಲಿ ಧರ್ಮಯುದ್ಧ ಆಗಬೇಕು ಅಂತ ಅಲ್ಲಿ ಮಾಡಿದ್ದವರು. ಅಲ್ಲಿ ಅದು ಯಾವಾಗ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರ ಆಯಿತು ಅಂದ್ರೆ ಅದರ ಮೂಲವೂ ಕೂಡ ಸಂಹಾರವೇ. ಸಂಹಾರದಿಂದಲೇ ಪರಶುರಾಮ 21 ಬಾರಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ತನ್ನ ಕೊಡಲಿ ನೆತ್ತರನ್ನು ತೊಳೆದ 5 ಸರೋವರಗಳಿರುವುದಲ್ಲಿ ಸಮಂತ ಪಂಚಕ 5 ಕೆರೆಗಳಿರತಕ್ಕಂಥದ್ದು ಕುರುಕ್ಷೇತ್ರದಲ್ಲಿ. ಇವತ್ತಿಗೂ ಕೂಡ ಗ್ರಹಣ ಕಾಲದಲ್ಲಿ ಲಕ್ಷ ಲಕ್ಷ ಮಂದಿ ಕುರುಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಆ ಕೆರೆಯಲ್ಲಿ. ಅದು ಪರಶುರಾಮ ನಿರ್ಮಿತವಾದಂತಹ 5 ಕೆರೆಗಳಿರುವ ಜಾಗ. ಆದ್ದರಿಂದ ಪರಶುರಾಮ ಅವತಾರದ ಕಾಲದಿಂದ ಅದು ಧರ್ಮಕ್ಷೇತ್ರ. ಆಮೇಲೆ ಪಾಂಡವರ ಕಾಲದಲ್ಲಿ ಯುದ್ಧ ಕ್ಷೇತ್ರ ಆಯ್ತದ್ದು, ಅಲ್ಲಿಂದ ಧರ್ಮಕ್ಷೇತ್ರವಾಗಿದ್ದದ್ದು. ಹೀಗೆ ಕುರುಕ್ಷೇತ್ರ ಅನ್ನುವಂತಹದ್ದು ಪರಶುರಾಮ ನಿರ್ಮಿತವಾದ 5 ತೀರ್ಥಗಳು. ನಾವು ಎಲ್ಲ ಕಥೆಗಳನ್ನು ಬದಲಾಯಿಸಿ ಬಿಡ್ತೇವೆ ನೋಡಿ. ಪರಶುರಾಮ ನಿರ್ಮಿಸಿದ ತೀರ್ಥ ಇರುವುದು ಅಲ್ಲಿ ಕುರುಕ್ಷೇತ್ರದಲ್ಲಿ. ಚಂದ್ರ ತಪಸ್ಸು ಮಾಡಿದ್ದು ಕ್ಷಯರೋಗ ನಿವೃತ್ತಿಗೋಸ್ಕರ ಪ್ರಭಾಸದಲ್ಲಿ. ಅದು ನಮ್ಮ ಸ್ಥಳ ಪುರಾಣ ನೋಡಿ. ಪರಶುರಾಮನ ಕೊಡಲಿ ತೊಳೆದ ತೀರ್ಥ ಇರುವುದು ಹೇಳಿ ಗೊತ್ತಾ? ಇಲ್ಲಿ ಕೇಳ್ರಿ, ಕನ್ನಡ ತೀರ್ಥಹಳ್ಳಿಯಲ್ಲಿ ಅಂತಾರೆ. ತೀರ್ಥಹಳ್ಳಿ ಅದು ಪರಶುರಾಮ ತೀರ್ಥ. ತೀರ್ಥಹಳ್ಳಿ, ಅಲ್ಲಿಂದ ತೀರ್ಥಹಳ್ಳಿಗೆ. ಆಮೇಲೆ ಚಂದ್ರ ತಪಸ್ಸು ಮಾಡಿದಲ್ಲಿ ಅಂದ್ರೆ ಚಂದ್ರೇಶ್ವರದಲ್ಲಿ ಅಂತಾರೆ, ಉಡುಪಿ ಚಂದ್ರೇಶ್ವರದಲ್ಲಿ. ಇಂಥ ಪ್ರಭಾಸದಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತೇವೆ ನಾವೆಲ್ಲ. ಸ್ಥಳ ಪುರಾಣ ಬದಲಿಸಿ ನಮಗೆ ಬೇಕಾದ ಜಾಗಕ್ಕೆ ದೇವತೆಗಳನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೇವೆ. ಪರಶುರಾಮ ಕೊಡಲಿ ತೊಳಿಲಿಕ್ಕೆ ತೀರ್ಥಹಳ್ಳಿ, ತೀರ್ಥಹಳ್ಳಿ ಅಲ್ಲ ಅಂತೆ, ಅದು ತೀರಿತು ಹಳ್ಳಿ ಅಂತೆ. ಎಷ್ಟು ಕೆಟ್ಟದಾದ ಎಟಿಮಾಲಿ ಹೇಳ್ತಾರೆ ಗೊತ್ತಾ ಆ ಊರಿನವರು. ಏನ್ ತೀರಿತು? ಪರಶುರಾಮ ದೇವರದ್ದು ಪಾಪ ತೀರಿತಂತೆ ಅಲ್ಲಿ ತೋಳದ ಮೇಲೆ. ಅವನು 21 ಬಾರಿ ಕ್ಷತ್ರನ್ನು ಕೊಂದು 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 ಭಾರಿ ಪಾಪ ಬಂದಿತ್ತು ಅವನಿಗೆ. ಅದೆಲ್ಲ ತೀರಿತಂತೆ ಅಲ್ಲಿ ತೋಳದ ಮೇಲೆ. ಅಲ್ಲಿ ಹೋಗಿ ಆ ಅಮಾವಾಸ್ಯ ದಿವಸ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುತ್ತೇನೆ, ಎಲ್ಲ ಪಾಪ ಪರಿಹಾರ ಆಗೋಯ್ತು. ಇಂಥ ವಿಚಿತ್ರ ಕಥೆಗಳೆಲ್ಲ ಹೇಳ್ತಾರೆ. ಆದರೆ ನಿಜವಾದಂತಹ ತೀರ್ಥ ಹಳ್ಳಿ ಅದು. ತೀರ್ಥಹಳ್ಳಿ ಪರಶುರಾಮ ನಿರ್ಮಿಸಿದ ಪಂಚತೀರ್ಥಗಳು, ಸಮಂತ ಪಂಚಕ ಅಂತ ಓದುವಲ್ಲಿ. ಪ್ರಭಾಸದಲ್ಲಿ ಚಂದ್ರ ತಪಸ್ಸು ಮಾಡಿ ಕ್ಷಯರೋಗ ನಿವೃತ್ತಿಯಾದದ್ದು. ಹೀಗೆ ಭಗವಂತ ಕೆಲವು ವಿಶೇಷ ಸ್ಥಾನಗಳಲ್ಲಿ ವಿಶೇಷ ಸನ್ನಿಧಾನ ಇರತಕ್ಕಂಥದ್ದು. ಅದು ಯಾಕೆ ಹೋಗ್ಬೇಕಲ್ಲಿ ನಾನು ಹೇಳಿದೆ, ಅಲ್ಲಿ ನಮಗೆ ಬುದ್ಧಿಗೆ ಭಗವಂತನ ಕಡೆಗೆ ಧ್ಯಾನಕ್ಕೆ ಪೋಷಕವಾಗಿರತಕ್ಕಂಥ ವೈಬ್ರೇಷನ್ಸ್ ಇರ್ತಾವೆ ತೀರ್ಥಕ್ಷೇತ್ರಗಳಲ್ಲಿ. ಯಾರಿಗೆ ಒಳಗಿನಿಂದ ಹರಿನಾಮ ವೈಬ್ರೇಷನ್ ಇದೆ ಅವರಿಗೆ ಹೊರಗಿನ ಅರ್ಧನ ವೈಬ್ರೇಷನ್ ನಡೆಸಿಕೊಂಡು ಯಾಕೆ ಹೋಗ್ಬೇಕಮ್ಮ? ಮನಸ್ಸು ಭಗವಂತನ ಕಡೆಗೆ ಟ್ಯೂನ್ ಆಗಲಿಕ್ಕೆ ತಾನೇ ಹೊರಗಿನ ಪುಣ್ಯಕ್ಷೇತ್ರಗಳಿಗೆ ಹೋಗೋದು. ನಾವು ಈ ದೇವಸ್ಥಾನಕ್ಕೆ ಹೋಗೋದು ಯಾಕೆ? ದೇವಸ್ಥಾನದಲ್ಲಿಯೂ ದೇವರಿದ್ದಾನೆ, ಸಿನಿಮಾ ಥಿಯೇಟರ್ನಲ್ಲೂ ದೇವರಿದ್ದಾನೆ, ಬಾರ್ನಲ್ಲಿಯೂ ದೇವರಿದ್ದಾನೆ. ಕೆಲವರು ಬಾರ್ನಲ್ಲಿ ದೇವರನ್ನು ಕಾಣ್ತಾರೆ, ಕೆಲವರು ದೇವಸ್ಥಾನ ಕಾಣ್ತಾರೆ. ಏನು ಎಲ್ಲಿ ಹೋದ್ರೆ ಏನು ಒಂದು ವಾಕ್ಯಾರ್ಥ ಮಾಡೋರು ಇರ್ತಾರೆ. ಬಾರ್ನಲ್ಲಿ ದೇವರನ್ನು ಕಂಡ್ರೆ ಅಡ್ಡಿ ಇಲ್ಲ, ಅವ್ರು ಏನ್ ಕಾಣ್ತಾರೆ ಅಲ್ಲಿ? ದೇವಸ್ಥಾನಕ್ಕೆ ಯಾಕೆ ಹೋಗುದು ಅಂದ್ರೆ, ನಮಗೆ ಸಿನಿಮಾ ಥಿಯೇಟರ್ನಲ್ಲಿ ದೇವರಿದ್ದಾನೆ, ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಬಟ್ ವಿ ಡೋಂಟ್ ಫೀಲ್ ಹಿಸ್ ಪ್ರೆಸೆನ್ಸ್ ದ್ಯಾಟ್. ಸಿನಿಮಾ ಥಿಯೇಟರ್ ಹೋದಾಗ ಸಿನಿಮಾ ನಟಿಯರೇ ಕಾಣೋದು, ದೇವರ ಸ್ಮರಣೆ ಬರೋದಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋದಾಗ ಮೈಂಡ್ ಟ್ಯೂನಿಂಗ್ ಈಸ್ ಪಾಸಿಬಲ್. ಅಲ್ಲಿ ದೇವರ ವಿಗ್ರಹವನ್ನು ನೋಡಿದ ತಕ್ಷಣ ಮನಸ್ಸು ದೇವರ ಕಡೆಗೆ ಹೊರಳುತ್ತೆ. ಆದ್ರೆ ದೇವರು ಎಲ್ಲ ಕಡೆಯಲ್ಲಿ ಇದ್ದಾನೆ, ಅದು ನಮ್ಮ ಮೈಂಡ್ ದೇವರ ಕಡೆಗೆ ಹೊರಳುವಂತಹ ಜಾಗವನ್ನು ಅರಸಿಕೊಂಡು ನಾವು ಹೋಗ್ತೇವೆ. ಅದನ್ನೇ ಕ್ಷೇತ್ರಗಳು ಅಂತ ಹೇಳಿದ್ರು. ಪುಣ್ಯಕ್ಷೇತ್ರ ಯಾವ ಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಅರ್ಧನ್ ವೈಬ್ರೇಷನ್ ಮೈಂಡ್ ಅನ್ನು ಟ್ಯೂನ್ ಮಾಡುತ್ತೋ ಅದು ಪುಣ್ಯಕ್ಷೇತ್ರ. ಅದಕ್ಕೆ ಹಿಂದಿನ ಕುರುಕ್ಷೇತ್ರಕ್ಕೆ ಹೋಗ್ತಿದ್ರು. ಆಮೇಲೆ 2ನೇ ಸ್ಥಾನ ಅದು ಅನ್ಮುಕ್ತ ಕ್ಷೇತ್ರ ಅಂತ ಕಾಶಿ. ಕಾಶಿಯಲ್ಲಿ ಸದಾ ಶಿವ ರಾಮನಾಮವನ್ನು ಜಪ ಮಾಡತಕ್ಕಂಥದ್ದು ಒಂದು ಕಾಶಿ ಖಂಡ ಅಂತಲೇ ಒಂದು ಸ್ಕಾಂದ ಪುರಾಣ ದೊಡ್ಡ ಖಂಡ ಇದೆ. ತುಂಬಾ ಸುಂದರವಾಗಿದೆ. ಅದು ಬಹಳ ಕಾವ್ಯಮಯವಾಗಿದೆ. ಅದು ಕಾಶೀಂ ಅದೆಷ್ಟು ಹೋಗಿದೆ. ಕಾಶೀಂ ವಿನಾಶೀಕೃತ ಪಾಪರಾಶಿಂ ಹಾ ಶೀಘ್ರ ನಾಶಿ, ಪ್ರಾಸಬದ್ಧವಾಗಿದೆ ಅದು. ಕಾಶೀಂ ವಿನಾಶೀಕೃತ ಪಾಪರಾಶಿಂ ಹಾ ಶೀಘ್ರ ನಾಶಿ ವಿಸರ್ಜೆನ್ ನರಕಃ ಅಂತ ತುಂಬಾ ಚೆನ್ನಾಗಿದೆ ಅದು. ಖಪರಂ ಖಪರಾಕಾರಂ, ಒಳ್ಳೆ ಯಮಕಗಳು, ತುಂಬಾ ಪ್ರಾಸಗಳು ಅನುಪ್ರಾಸಗಳೆಲ್ಲ ಜೋರಾಗಿದೆ. ಅದು ಯಾರು ಬರೆದದ್ದು, ವ್ಯಾಸರೇ ಬರೆದದ್ದು, ಮತ್ತೆ ಯಾರು ಬರೆದದ್ದು, ಕಾಶಿಖಂಡ ಅಂತ ಚೆನ್ನಾಗಿದೆ. ಪುರಾಣ ಚೆನ್ನಾಗಿದೆ. ಸ್ಕಾಂದ ಪುರಾಣದ ಒಂದು ಭಾಗ ಕಾಶಿಖಂಡ ಅಂತ. ಅದರಲ್ಲಿ ರಾಮ ನಾಮವನ್ನು ಸದಾ ಶಿವ ಅದನ್ನ ರಮೇ ರಾಮೇ ವರಾನನೆ, ರಾಮ ರಾಮೇತಿ ರಮೇತಿ ರಮೇ ರಾಮೇ ವರಾನನೆ, ಸಹಸ್ರನಾಮ ತಸ್ತುಲ್ಯಂ ರಾಮನಾಮ.
ಅದನ್ನ ರಮೇ ರಾಮೇ ಮನೋರಮೇನ್ ಸದಾ ರಾಮನಾಮಸ್ಮರಣೆ ಮಾಡ್ತಾ ಇರತಕ್ಕಂಥದ್ದು. ಅದರಿಂದ ಕಾಶಿಯಲ್ಲಿ ಯಾರಾದರೂ ಪ್ರಾಣೋತ್ಕ್ರಮಣ ಮಾಡಿದ್ರೆ ಅವರ ಕಿವಿಯಲ್ಲಿ ಸ್ವತಃ ಶಿವನೇ ಬಂದು ರಾಮನಾಮ ಹೇಳ್ತಾನೆ ಅಂತ ಅನ್ನೋದು ಅಲ್ಲಿಯ ಕಾಶೀಖಂಡದ ಮಹಾತ್ಮೆಯಲ್ಲಿ ಬಂದಿರತಕ್ಕಂಥ ಮಾತು. ಅದಕ್ಕೆ ಕಿಂ ಕಾಶ್ಯ ಮೈಂಡು ರಾಮನ ಕಡೆಗೆ ಟ್ಯೂನ್ ಆಗಿಬಿಟ್ರೆ ಆಮೇಲೆ ಶಿವ ಕಿವಿಯಲ್ಲಿ ಬಂದು ಹೇಳಬೇಕಾಗಿಲ್ಲ, ಒಳಗಿಂದಲೇ ನಡೀತಾ ಇರ್ತಲ್ಲ, ಹೊರಗಿನಿಂದ ಯಾರು ಕಿವಿಯಲ್ಲಿ ಹೇಳಬೇಕಾದಿಲ್ಲ. ಕರ್ಣಸೂಕ್ತ ಯಾರಾದ್ರೂ ಹೇಳಬೇಕಾದ್ರೆ ಕರ್ಣಸೂಕ್ತ ಅಂತ ಒಂದಿದೆ ವೇದದಲ್ಲಿ, ಪ್ರಮಾಣ ಮಂಡಲದ ಕೊನೆಯದಲ್ಲಿ ಬರತಕ್ಕಂಥದ್ದು ಕರ್ಣಸೂಕ್ತ ಅಂತ, ಅದಕ್ಕೆ ಹೆಸರು ಕರ್ಣಸೂಕ್ತ ಅಂತ. ಅದು ತತ್ರ ಮಾಮೃತಂಗೃಧೀಂದ್ರಾಯೇಂದೋ ಪರಿಶ್ರವ ಯತ್ರಾನಂದಾಶ್ಚ ಮೋದಾಶ್ಚ ಮುದ ಪ್ರಮುದಾಸತೆ ಯತ್ರ ಕಾಮಶ್ಚ ಯತ್ರಾಪ್ತಾ ಕಾಮಾಸ್ತತ್ರ ಮಾಮೃತಂಗೃಧಿ ಇಂದ್ರಾಯೇಂದೋ ಪರಿಶ್ರವ. ಇದನ್ನ ಕರ್ಣಸೂಕ್ತ ಅಂದ್ರೆ ಸಾಯೋ ಕಾಲದಲ್ಲಿ ಕಿವಿಯಲ್ಲಿ ಹೇಳಬೇಕು ಅಂತ. ನನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗು ಪ್ರಾಣದೇವರೇ ಅಂತ ಹೇಳೋದು ಅಂತ, ಕಿವಿಯಲ್ಲಿ ಹೇಳಬೇಕು ಅಂತ. ಅದು ಯಾವಾಗ ಹೇಳಬೇಕು? ಅವನಿಗೆ ಸ್ವತಃ ಅನುಸಂಧಾನ ಮಾಡುವಷ್ಟು ತ್ರಾಣ ಇಲ್ಲ, ಮಕ್ಕಳು ಕಿವಿಯಲ್ಲಿ ಹೇಳಬೇಕು ಅಂತ. ಇವಾಗ ಮಕ್ಕಳಿಗೆ ಅದು ಕರ್ಣಸೂತ್ರವೇ ಗೊತ್ತಿರೋದಿಲ್ಲ, ಪುರೋಹಿತರು ಬರಬೇಕು. ಪುರೋಹಿತರು ಹೇಳ್ತಾರೆ ಅದು ಜೀವ ಹೋಯ್ತು ಆಮೇಲೆ ಬರ್ತೇನೆ ಅಂತಾರೆ. ಬದುಕಿದ್ದಾಗ ಯಾಕೆ ಬರ್ತಾರೆ ಪುರೋಹಿತರು? ಆಮೇಲೆ ಸತ್ತ ಮೇಲೆ ಕಿವಿಯಲ್ಲಿ ಹೇಳೋದು ಈಗ ಯಾರಿಗೂ ಉಪಯೋಗ ಇಲ್ಲ. ಸತ್ತ ಮೇಲೆ ಕರ್ಣಸೂಕ್ತ. ಎಷ್ಟು ವಿಕೃತಗಳಾಗುತ್ತೆ ನೋಡಿ ಆಚಾರಗಳು. ಸತ್ತ ಮೇಲೆ ಕರ್ಣಸೂಕ್ತ, ಆಮೇಲೆ ಇನ್ನೂ ವಿಕೃತ ಏನಾದ ಕರ್ಣಸೂಕ್ತವನ್ನ ಪಾಠ ಹೇಳೋದಿಲ್ಲ ಮನೆಯಲ್ಲಿ, ಯಾಕಂದ್ರೆ ಸತ್ತ ಮೇಲೆ ಹೇಳೋದು ಅಂತ. ವೇದ ಮಂತ್ರ ಬದುಕಿದ್ದಾಗ ಹೇಳಬೇಕಾದ್ದನ್ನ ಮನೆಯಲ್ಲಿ ಪಾಠ ಹೇಳೋದಿಲ್ಲ ಕರ್ಣಸೂಕ್ತ, ಅದು ಸತ್ತ ಮೇಲೆ ಹೇಳೋದಪ್ಪ, ಮನೆ ಹೇಳಬಾರ್ದು. ಇದೆಲ್ಲ ವಿಕೃತ ಆಚಾರಗಳು ಬೆಳೆಯುವ ರೀತಿ ಹೀಗೆ. ನಾನು ಒಂದ್ಸರ್ತಿ ಚಿಕ್ಕವನಿದ್ದಾಗ ಮನೆಯಲ್ಲಿ ಗರುಡ ಪುರಾಣ ಓದ್ತಾ ಇದ್ದೆ. ನಮ್ಮ ಅಮ್ಮ ಕೇಳಿದ್ಲು, ನಮ್ಮ ಅಮ್ಮ ಅಪ್ಪ ಎಲ್ಲ ಇದ್ರು, ಏನೋ ಅದು ಒಂದು ಗರುಡ ಪುರಾಣ. ಅಯ್ಯೋ ನಾನು ಬದುಕಿದ್ದಾಗ ಗರುಡ ಪುರಾಣ ಓದ್ತಿಯಲ್ಲೋ ಅಂತ ಅಮ್ಮನಿಗೆ ಗಾಬರಿಯಾಗಿ ಅಪ್ಪನ ಹತ್ರ ಕಂಪ್ಲೇಂಟ್ ಹೋಯ್ತು, ತಂದೆ ಹತ್ರ. ಗರುಡ ಪುರಾಣ ಓದ್ತಾನೆ ನಮ್ಮ ಹುಡುಗ, ಎಲ್ಲಾದ್ರೂ ಉಂಟೇನ್ರಿ, ಈ ಯಾಕೆ ಬಂತು ಆ ಹುಡುಗನಿಗೆ ಬುದ್ಧಿ ಅಂತ ನಮ್ಮಮ್ಮ ಹೋಗಿ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡಿದ್ರು. ಅಪ್ಪ ಗರುಡ ಪುರಾಣ ಬದುಕಿದ್ದಾಗ ಓದ್ದೆ ಸತ್ತ ಮೇಲೆ ಓದೋದು ಹೇಗಪ್ಪ ಅಂದ್ರು ಅಪ್ಪಯ್ಯ. ಅದು ಅಮ್ಮನಿಗೆ ಅರ್ಥ ಆಗ್ಲಿಲ್ಲ, ಗಾಬರಿ ಆಯ್ತವಳಿ. ಬದುಕಿದ್ದಾಗ ಓದ್ದೆ ಅಂದ್ರೆ ಸತ್ತ ಮೇಲೆ ಹೇಗಪ್ಪ ಓದೋದು, ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಓದ್ಲಿ ಅಂದ್ರೆ ನಮ್ಮ ಅಪ್ಪಯ್ಯ. ಕಡೆ ಸುಮ್ಮನೆ ಗೊತ್ತಲಮ್ಮ, ಇದು ಎಲ್ಲ ನಮ್ಮ ತಪ್ಪು ಕಲ್ಪನೆಗಳೇನು ಅಂದ್ರೆ ಯಾವುದು ಗರುಡ ಪುರಾಣ ಸತ್ತ ಮೇಲೆ ಓದಬೇಕು, ಕರ್ಣಸೂತ್ರ ಸತ್ತ ಮೇಲೆ ಹೇಳಬೇಕು, ಬದುಕಿದ್ದಾಗ ಮನೆಯಲ್ಲಿ ಹೇಳಿದ್ರೆ ಯಾರೋ ಸತ್ತು ಬಿಡ್ತಾರೆ, ಭಯ, ಸಾವಿನ ಭಯ. ಇದು ಮತ್ತೆ ಫಿಯರ್ ಕಾಂಪ್ಲೆಕ್ಸ್, ಅಸಾರ, ದುಃಖ. ನಿಜವಾಗಿ ಆದರೆ ಯಾವಾಗಲೂ ಆನಂದವಾಗಿ ಹೇಳ್ತಕ್ಕಂಥ ಸೂಕ್ತ ಅದು, ಪವಮಾನ ಮಂಡಲದ ಸೂಕ್ತ, ಅದು ಬಹಳ ಆನಂದಮಯವಾದ ಸೂಕ್ತ ಅದು ಕರ್ಣ ಸೂಕ್ತ. ಅದಕ್ಕೆ ಹೇಳ್ತಾರೆ ಅದನ್ನ ಯಾವಾಗ ಮೈಂಡ್ ಟ್ಯೂನ್ ಆಗಿಬಿಟ್ರೆ ಕಿವಿಯಲ್ಲಿ ಯಾಕೆ ಹೇಳಬೇಕು? ರಾಮನಾಮ ಶಿವ ಕಿವಿಯಲ್ಲಿ ಬಂದು ಕಿಂ ಕಾಶ್ಯ, ಕಾಶಿ ಯಾಕಬೇಕು, ಕುರುಕ್ಷೇತ್ರ ಯಾಕಬೇಕು, ಪುಷ್ಕರ ಕ್ಷೇತ್ರ, ಕಾಶಿ ಕ್ಷೇತ್ರ, ಇವೆಲ್ಲ ಯಾತ್ರೆ. ಇದರ ಅರ್ಥ ಯಾತ್ರೆ ಹೋಗಬಾರದು ಅಂತಲ್ಲ, ಈ ಎಲ್ಲ ಯಾತ್ರೆ ಯಾಕೆ ಮಾಡೋದು? ಮನಸ್ಸು ಭಗವಂತನ ಕಡೆಗೆ ಟ್ಯೂನ್ ಆಗಬೇಕು ಅಂತ. ಅದು ಮನೆಯಲ್ಲೇ ಮನಸ್ಸು ಸದಾ ಭಗವಂತನಿಗೆ ಟ್ಯೂನ್ ಆದವನಿಗೆ ಯಾವ ಪುಣ್ಯಕ್ಷೇತ್ರ ಯಾತ್ರೆ ಯಾಕೆ ಬೇಕು? ಏನು ಬೇಡ, ಅವನ ಮನೆಯಲ್ಲೇ ಭಗವಂತನ ತನ್ಮಯನಾಗಿದ್ದು ಬಿಡ್ತಾನೆ. ಯಾಕೆ? ಜಿಹ್ವಗ್ರೇ ವರ್ತತೆ ಯಸ್ಯ ಹರಿರಿತ್ಯ ಅಕ್ಷರದ್ವಯಂ. ಯಾವ ಕಾಲಕ್ಕೂ ಅವನ ನಾಲಿಗೆಯ ತುದಿಯಲ್ಲಿ ಸದಾ ಹರಿ 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 ಅಂತನ್ನೋ ಅಕ್ಷರ ಇರುತ್ತೆ. ಎಚ್ಚರ ಬೇಕು. ಹರಿ 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 ಅಂತ ಹರಿಗೆ ತುದಿಯಲ್ಲಿ ಹೇಳ್ತಾ ಇರ್ತಾರೆ, ಒಳಗಿಂದ ಹರಿಯೇ ಇರುವುದಿಲ್ಲ ಕೆಲವರಿಗೆ. ಅದರಿಂದ ಹರಿ ಅಂತ ಹೇಳಿದ ತಕ್ಷಣ ಜಿಹ್ವಾಗ್ರದಲ್ಲಿ ಇದೆ ಅಂದ್ರೆ ಅದು ನಾಭಿಯಿಂದ ಬರಬೇಕದು, ಒಳಗೆ ಇಲ್ಲದೆ ಬರೇ ನಾಭಿಯಲ್ಲೇ ಇರ್ತಾರೆ. ಅದನ್ನೇ ವದಸ್ವ ಅಂತಲ್ಲ, ಅದು ವದ ಪರಾರ್ಥ. ಹರಿ 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 ಅಂತ ಹೇಳ್ತಾ ಇದ್ರೆ ನಿಮ್ಗೆ ಓಹೋ ಏನಪ್ಪಾ ಸದಾ ಹರಿ ಹರಿ ಅಂತ ಹೇಳ್ತಾರೆ, ದೊಡ್ಡ ಮನುಷ್ಯ ಅಂತ ನಿಮಗೆ ಕಾಣಬೇಕು ಅಂತ ನಾನು ಹರಿ ಅಂತ ಹೇಳ್ಬಹುದು. ಆಗ ಜಿಹ್ವಾಗ್ರದಲ್ಲಿ ಮಾತ್ರ ಆಯ್ತದು. ಅದು ನಾಭಿಯಿಂದ ಬಂದು ನಾಲಿಗೆ ತುದಿ ಬರಬೇಕದು, ಒಳಗಿನಿಂದ ಒಡಲಿನಿಂದ ಹರಿದು ಬರಬೇಕು. ಆಗ ಯಾವ ಕ್ಷೇತ್ರಕ್ಕೂ ಹೋಗಬೇಕಾಗಿಲ್ಲ, ಯಾಕೆಂದ್ರೆ ನನ್ನ ಗರ್ಭದಲ್ಲೇ ಹರಿ ಕೂತು ಬಿಟ್ಟಿದ್ದಾನೆ. ನಾನು ಆಡಿದ ನಾಮವೆಲ್ಲ ಹರಿಯ ನಾಮವಾಗಿಬಿಡುತ್ತೆ. ಏನು ಆಡಿದ್ರೂ ಅದು ಬೇರೆ ನಾಮ ಅಂತ ಅನಿಸುವುದಿಲ್ಲ. ಚೈತನ್ಯ ಮಹಾಪ್ರಭುಗಳ ಕಥೆ ನಾನು ಹೇಳಿದ್ದೆ ಅನೇಕ ಬಾರಿ. ಅವರು ದೊಡ್ಡ ವೈಯಾಕರಣ, 16ನೇ ಶತಮಾನದಲ್ಲಿ ಬಂಗಾರದಲ್ಲಿದ್ದವರು, ಬಹಳ ಪ್ರಾಚೀನ ಏನೂ ಅಲ್ಲ, 16ನೇ ಶತಮಾನ, ಈ 350-400 ವರ್ಷದ ಕೆಳಗೆ. ಬಹಳ ದೊಡ್ಡ ವೈಯಾಕರಣ. ಅವರದ್ದು ವ್ಯಾಕರಣ ಪಾಠ ಕೇಳಲಿಕ್ಕೋಸ್ಕರ ಬಂಗಾಳದವರು ಹಾತೊರೀತಿದ್ರು. ವ್ಯಾಕರಣ ಪಾಠ ಕೇಳಿದ್ರೆ ಕೇಳಬೇಕು ಚೈತನ್ಯ ಮಹಾಪ್ರಭುಗಳು, ಅಷ್ಟು ದೊಡ್ಡ ವ್ಯಾಕರಣ. ಆದರೆ ಅವರಿಗೆ ಒಮ್ಮೆ ಭಗವದ್ ಅನುಭೂತಿ ಆಯಿತು, ಎಕ್ಸ್ಪೀರಿಯನ್ಸ್, ಆ ಭಗವಂತನ ಅನುಭವ, ಭಕ್ತಿಯಿಂದ ಅವರು ಕರಗಿಬಿಟ್ರು. ಆಮೇಲೆ ವ್ಯಾಕರಣ ಪಾಠ ಹೇಳುವುದಾಗಲಿಲ್ಲ ಅವರಿಂದ. ಪಾಠಕ್ಕೆ ಬಂದರೆ ಮಕ್ಕಳೆಲ್ಲ ಬಂದರು, ಗುರುಗಳೇ ಪಾಠ ಇಲ್ಲಪ್ಪ, ನನಗೆ ವ್ಯಾಕರಣ ಬರುವುದಿಲ್ಲ, ನಾನು ಹೇಗೆ ಪಾಠ ಹೇಳಿ? ನಿಮಗೆ ಬರುವುದಿಲ್ಲ, ನೀವು ಯಾರಿಗೆ ಬರಬೇಕು? ನಮ್ಮ ಕಾಲದಲ್ಲೇ ದೊಡ್ಡ ಗ್ರಾಮೇರಿಯನ್ ಅಂತ ನಿಮಗೆ ಪ್ರಸಿದ್ಧಿ, ನೀವು ಬರುವುದಿಲ್ಲ ಅಂದ್ರೆ ಏನರ್ಥ ಅಂತ ಅವ್ರು ಹೇಳ್ತಾರೆ. ನನಗೆ ವ್ಯಾಕರಣದ ಯಾವ ವಿಷಯವೂ ಗೊತ್ತಿಲ್ಲ ಅಂತಾರೆ. ಯಾಕೆಂದ್ರೆ ನನಗೆ ಐ ಉಣ್ ರು ಲುಕ್ ಎ ಓಂ ಐ ಔಚ್ ಎಲ್ಲ ಅಕ್ಷರಗಳು ಭಗವಂತನ ನಾಮವಾಗಿ ಕಾಣ್ತಾವಪ್ಪ. ನಾನು ಯಾವ ನಿಯಮ, ಯಾವ ಗ್ರಾಮರ್ ಹೇಳಬೇಕು? ಎವ್ರಿ ಲೆಟರ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್.
ಎಲ್ಲ ಅಕ್ಷರಗಳು ಭಗವಂತನ ನಾಮವಾಗಿ ಕಾಣುತ್ತೆ. ನನಗೆ ವ್ಯಾಕರಣದಲ್ಲಿ ಅದನ್ನು ವ್ಯಾಕರಣ ಓದಿದ್ರೆ ಅದು ಇನ್ನೊಂದು ವಿಷ್ಣು ಸಹಸ್ರನಾಮದ ಕಾಣುತ್ತೆ. ನನಗೆ ಅಲ್ಲಿ ವ್ಯಾಕರಣದ ಗ್ರಾಮರ್ ನಿಂದಲೇ ಕಾಣುವುದಿಲ್ಲ. ಆದ್ರಿಂದ ನಾನು ವ್ಯಾಕರಣ ಪಾಠ ಮಾಡಲಾರೆ. ಈ ಸ್ಥಿತಿಗೆ ನಮ್ಮ ವೈಯಾಕರಣರು ಮುಟ್ಟಬೇಕು. ವ್ಯಾಕರಣ ಪಾಠ ಮಾಡಲಿಕ್ಕೆ ಆಗದ ಸ್ಥಿತಿಗೆ ಮುಟ್ಟಿದಾಗ ನಾವು ವೇದಾಂತಿಗಳಾಗ್ತೇವೆ. ಇದರ ಕೊನೆಯವರೆಗೂ ವೈಯಾಕರಣರೇ ಆಗಿಬಿಟ್ರೆ ನಮ್ಮ ಗತಿ ಏನು? ವ್ಯಾಕರಣ ಪಾಠ ಅರ್ಥವೇ ಆಗುವುದಿಲ್ಲ ಅನ್ನೋ ಸ್ಥಿತಿ, ಎರಡು ಸ್ಥಿತಿಯಲ್ಲಿ ದಡ್ರಿಗೂ ವ್ಯಾಕರಣ ಅರ್ಥ ಆಗೋದಿಲ್ಲ, ಬಹಳ ಬುದ್ಧಿವಂತರಿಗೂ ವ್ಯಾಕರಣ ಅರ್ಥ ಆಗೋದಿಲ್ಲ. ಮೊದಲನೇ ಫಸ್ಟ್ ಸ್ಟೇಜ್ನಲ್ಲಿ ವ್ಯಾಕರಣ ಅಂದ್ರೆ ತಲೆ ಕೂಡ ಅರ್ಥ ಆಗುವುದಿಲ್ಲ ಅಂತ ಹೇಳೋದು ಮಕ್ಕಳು. ಆ ಸ್ಥಿತಿಯಲ್ಲಿ ವ್ಯಾಕರಣ ಅರ್ಥ ಆದ ಮೇಲೆ ಅದು ಅರ್ಥ ಆಗದೇ ಹೋಗ್ಬೇಕು. ಮತ್ತೆ ಅದು ಲೀಲಾಜಾಲವಾಗಿ ಅರ್ಥ ಆದ ಮೇಲೆ ಅದು ಅರ್ಥವಾಗದೆ. ಯಾಕೆಂದ್ರೆ ವೃದ್ಧಿ ಅಂದ್ರೂ ಭಗವಂತ, ಆತು ಅಂದ್ರೂ ಭಗವಂತ, ಐಚು ಅಂದ್ರೆ ಭಗವಂತ, ಅತ್ತು ಅಂದ್ರೆ ಭಗವಂತ, ಏಂಗ್ ಅಂದ್ರೆ ಭಗವಂತ, ಗುಣ ಅಂದ್ರೆ ಭಗವಂತ, ಗುಣಪೂರ್ಣನಾದ ಗುಣಸ್ವರೂಪ, ಹೀಗೆ ಎಲ್ಲವೂ ಭಗವಂತನ ನಾಮವಾಗಿ ವ್ಯಾಕರಣದ ನಿಯಮವೇ ತಲೆ ಒಳಗೆ ಸುಳಿಬಾರದು. ಅವನು ಆಡಿದ್ದು ವ್ಯಾಕರಣ ಆಗಬೇಕು, ವ್ಯಾಕರಣದ ಪ್ರಕಾರ ಅವನು ಆಡೋದಲ್ಲ. ವೇದ ಊಹಾಂ ಅನುಸರೇ ದೇಶ ತೆಕ್ತ ವೈದಿಕ ಅಂತ, ಹಾಗೆ ತೆಕ್ತ ವೈದಿಕ ಆಗುವ ಮುಂಚೆ ತೆಕ್ತ ವ್ಯಾಕರಣ ಆಗಬೇಕು. ಅಂದ್ರೆ ವ್ಯಾಕರಣ ಅವನು ಆಡಿದ್ದು ವ್ಯಾಕರಣ ಆಗಬೇಕು ಹೊರತು ವ್ಯಾಕರಣದ ಪುಸ್ತಕ ನೋಡಿ ಆಡುವುದಲ್ಲ. ಆಮೇಲೆ ಅವನು ಆಡಿದ್ದು ವೇದದ ಮಾತಾಗುತ್ತದೆ, ವೇದ ಮಾತಲ್ಲಿಂದ ಹುಡುಕಿ ಆಡುವುದಲ್ಲ. ಈ ಎತ್ತರಕ್ಕೆ ಏರಿದಾಗ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿರಿತಕ್ಷರದ್ವಯಂ, ಭಗವಂತನ ನಾಮ ನಾಲಿಗೆಯ ತುದಿಯಲ್ಲಿ ನಿಲ್ಲುವುದು ಅಂದ್ರೆ ಅದು ಇಡೀ ದೇಹದಿಂದ ಗರ್ಭದಿಂದ ಬರಬೇಕು. ಇದು ನಾಲಿಗೆ ತುದಿಯಲ್ಲಿ ನಿಲ್ಲೋದೇ ಇಲ್ಲ. ಅದು ನಾಲಿಗೆ ತುದಿಯಲ್ಲಿ ಮಾತ್ರ ಇರುವ ಕ್ರಮವೇ ಇಲ್ಲ. ಅದು ನಾಲಿಗೆಯ ತುದಿಯಲ್ಲಿ ಸದಾ ಜಾಗೃತವಾಗಿರಬೇಕಾಗಿದ್ರೆ ಅದು ಒಳಗಿನಿಂದ ಹೃದಯದಿಂದ ಬರಬೇಕು. ಹೃದಯದಿಂದ ಭಗವಂತನ ನಾಮ ಯಾರಿಗೆ ಬಂತೋ ಅವನು ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಲಿ ಬಿಡ್ಲಿ, ದಟ್ ಈಸ್ ಇಮ್ಮೆಟೀರಿಯಲ್. ಯಾಕೋಸ್ಕರ ಹೋಗ್ತಾನೋ ಅದರ ಫಲ ಅದು ಅವನಿಗೆ ಆಗಿಬಿಟ್ಟಿದೆ. ಒಳಗೆ ಅಂತರಂಗದ ಬೆಳವಣಿಗೆ, ಭಗವನ್ಮಯತೆ ಮನಸ್ಸಿಗೆ ಆಗಿಬಿಟ್ಟಿದೆ. ಅದನ್ನ ಕೀರ್ತನ ಅನ್ನುವಂಥದ್ದು ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ದೊಡ್ಡಂತಹ ಸಾಧನೆ ಅವನಿಗೆ ಆಗಿಬಿಟ್ಟಿದೆ. ಇಲ್ಲಿಗೆ ಕೀರ್ತನೆಗೆ ಸಂಬಂಧಪಟ್ಟಂತಹ ಶ್ಲೋಕಗಳು ಮುಗಿದವು. ಇನ್ನು ಮುಂದೆ ಸಮಷ್ಟಿಯಾಗಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ನಾವು ಈ ಚತುರ್ವಿಧ ಭಕ್ತಿಗೆ ಸಮಷ್ಟಿಯಾಗಿ ಬ್ರಹ್ಮವಚನದಿಂದ ಹೇಳ್ತಾರೆ. ಆಮೇಲೆ ಕಥನ, ಶ್ರವಣ ಅಂತ ಪುನಃ ಬರ್ತಲ್ಲ. ಕಥಿತ ಶ್ರುತ ಎರಡು ಗುಣಗಳಿಗೆ ಸಂಬಂಧಪಟ್ಟದ್ದು ಅದನ್ನು ಹೇಳುವಂಥದ್ದಿದೆ. ಅದನ್ನ ನಾಳೆ ಸಾಯಂಕಾಲ ನೋಡೋಣ. ಅದರ ಮೊದಲು ನಾವು ನಾಳೆ ಬೆಳಿಗ್ಗೆ ಶ್ರೀಗಳವರಿಗೆ ನಾಳೆ ಬೆಳಿಗ್ಗೆ ದೊಡ್ಡ ಸ್ವಾಮಿಗಳಿಗೆ ಬೇಗ ಪೂಜೆ ಮಾಡಿ ಬೆಂಗಳೂರಿಗೆ ಹೋಗಬೇಕು. ಎಲ್ಲ ಸ್ವಾಮಿಗಳು ಅಲ್ಲಿ ಆ ಪೂಜೆ, ಬೆಳಗಿನ ಪೂಜೆ ಬೇಗ ನಡೆಯುತ್ತೆ. ಅಂದರೆ ಪ್ರಾಯ 7 ಗಂಟೆಗೆ ಪೂಜೆ ಕೊಡ್ತಾರೆ ಸ್ವಾಮಿಗಳು. 9:30 ಪೂಜೆ ಮುಗಿದು ಹೋಗುತ್ತೆ. 9:00 ಪೂಜೆ ಮುಗಿಸಿ 10 ಗಂಟೆಗೆ ಅವರು ಭಿಕ್ಷೆ ಮುಗಿಸ್ಕೊಂಡು ಹೊರಡಬೇಕು. ಸೊ ಈ ಮಧ್ಯದಲ್ಲಿ ನಾಳೆ ನಾವು ಉಪನಿಷತ್ ಪಾಠ 9:30 ಪೂಜೆ ಹೋಗೋದಕ್ಕೂ ತೊಂದರೆ ಆಗಬಾರದು. ಅರ್ಥಾತ್ ನಾಳೆ 8ರಿಂದ ಯಾವಾಗಲೂ ನಾವು 9:30ಯಿಂದ 10:30 ಮಾಡ್ತಿತ್ತು, ಇವತ್ತು 10ರಿಂದ 11 ಮಾಡಿತ್ತು. ನಾಳೆಯ ಸಮಯ 8ರಿಂದ 9 ತನಕ ಮಾಡುವ ಅಂತ ತೀರ್ಮಾನ ಮಾಡಿದ್ದೇವೆ. ಯಾಕಂದ್ರೆ ಸ್ವಾಮಿಗಳ ಅಲ್ಲಿಂದ ಪೂಜೆಗೆ ಹೋಗುವವರಿಗೂ ತೊಂದರೆ ಇಲ್ಲ. 8ರಿಂದ 9 1 ಗಂಟೆ ನಾಳೆ ಬೆಳಿಗ್ಗೆ ಉಪನಿಷತ್ತು. ಉಳಿದ ನಂತರ ಎಲ್ಲ ಯಥಾ ಕಾಲವೇ ಮಾಮೂಲಿ ಸಮಯ. ನಾಳೆ ಒಂದು ದಿವಸದ ಮಟ್ಟಿಗೆ 8 to 9 ಮಾರ್ನಿಂಗ್ 8 AM to 9 AM ಉಪನಿಷತ್ ಪಾಠ ಮಾಡೋಣ. ಅಲ್ಲಿ ನಾಳೆ ಮತ್ತೆ ಬೆಳಿಗ್ಗೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.